ವೀಕ್ಷಕರೇ ನಮಸ್ಕಾರ. ನೀವು ಪ್ರತಿದಿನ ಬಿಗ್ ಬಾಸನ್ನು ನೋಡ್ತಾ ಇದ್ದೀರಾ. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಯಾರ್ಯಾರ ಆಟ ಯಾವ ರೀತಿಯಾಗಿ ನಡೀತಾ ಇದೆ, ಯಾರ್ಯಾರೆಲ್ಲ ಯಾರ್ಯಾರ ಮೇಲೆ ಸಂಚನ್ನು ರೂಪಿಸ್ತಿದ್ದಾರೆ ಎಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಇದರ ನಡುವೆ ಈಗ ಫ್ಯಾಮಿಲಿ ರೌಂಡ್ಸ್ ಶುರು ಆಗಿದೆ. ಈ ಫ್ಯಾಮಿಲಿ ರೌಂಡ್ಸಲ್ಲಿ ಎಲ್ಲರ ಮನೆಯವರು ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಇಲ್ಲೊಂದು ನೋಡಬೇಕಾಗತ್ತೆ ವೀಕ್ಷಕರೇ, ಏನಪ್ಪ ಅಂತ ಹೇಳಿದ್ರೆ, ಈ ಫ್ಯಾಮಿಲಿ ರೌಂಡ್ಸಲ್ಲಿ ಅವರ ಮನೆಯವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳು ಅರ್ಥ ಮಾಡ್ಕೋಬೇಕು. ಈ ವ್ಯಕ್ತಿಗೆ ಸಪೋರ್ಟ್ ಜಾಸ್ತಿ ಆಗ್ತಾ ಇದೆ, ತಾನು ಸ್ವಲ್ಪ ಎಲ್ಲೋ ಒಂದು ಕಡೆ ಆಟವನ್ನು ಬದಲಾವಣೆ ಮಾಡ್ಕೋಬೇಕು ಅಂತ. ಯಾಕೆ ಈ ಮಾತೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕಾವ್ಯ ಮನೆಯವರು ಬಂದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡಲಾಗ್ತಾ ಇದೆ, ಯಾರು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾವ್ಯ ಅವರ ತಮ್ಮನ ಹತ್ರ ಕೇಳಿದರು. ತಮ್ಮ ಹೇಳಿದರು, ಸೋಷಿಯಲ್ ಮೀಡಿಯಾ ನಾನೇ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ, ಟೆನ್ಷನ್ ಬೇಡ ಅಂತ ಹೇಳಿದರು. ಅದರ ಜೊತೆ ಏನಾಯ್ತು ಅಂತ ಹೇಳಿದ್ರೆ, ಬಿಗ್ ಬಾಸ್ನ ಮೂಲ ನಿಯಮವನ್ನೇ ಉಲ್ಲಂಘನೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕಾರಣ ಇಷ್ಟ ವೀಕ್ಷಕರೇ, ಬಿಗ್ ಬಾಸಲ್ಲಿ ಒಂದಿಷ್ಟು ಮೂಲ ನಿಯಮ ಅಂತ ಇರುತ್ತೆ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಕೆಲವೊಂದು ವಿಚಾರಗಳನ್ನು ಎಲಿಮಿನೇಷನ್ ಇರ್ಬೋದು, ಅಥವಾ ಎಲಿಮಿನೇಟ್ ಮಾಡೋದಿರ್ಬೋದು, ಅಥವಾ ಹೊರಗಡೆ ಏನು ಆಗ್ತಾ ಇದೆ, ಜನ ಯಾವ ರೀತಿಯಾಗಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಹೇಳೋ ಹಾಗೆ ಇಲ್ಲ. ಬಿಗ್ ಬಾಸ್ ಮನೆಗೆ ಅವರ ಫ್ಯಾಮಿಲಿ ಅಥವಾ ಯಾರೇ ಬಂದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳುವಂಥ ಒಂದು ರೂಲ್ಸೇ ಇಲ್ಲ. ಅದನ್ನೆಲ್ಲವನ್ನು ಕೂಡ ಅಗ್ರಿಮೆಂಟಲ್ಲಿ ಬರೆದು ಅವ್ರನ್ನ ಒಳಗಡೆ ಕಳಿಸ್ತಾರೆ. ಇಲ್ಲೇನಾಯ್ತಪ್ಪ ಅಂತ ಹೇಳಿದ್ರೆ, ಕಾವ್ಯ ಮನೆಯವರು ಬಂದಂಥ ಸಂದರ್ಭದಲ್ಲಿ ಕಾವ್ಯ ತಮ್ಮ ಹಾಗೆ ಅಮ್ಮ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿಬಿಟ್ರು, ಸೊ ನೀನು ಯಾಕೆ ಗಿಲ್ಲಿಗೆ ನೀನು ಸಪೋರ್ಟ್ ಮಾಡ್ತಾ ಇಲ್ಲ, ಎಲಿಮಿನೇಟ್ ಮಾಡ್ತಾ ಇದೆಯಾ ಅಂತೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಶಾಕ್ ಆಗಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ಸಪೋರ್ಟ್ ಯಾರಿಗೆ ಜಾಸ್ತಿ ಇದೆ ಹೊರಗಡೆ, ಅಥವಾ ಆ ಪೇರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಕೊಂಡು ಹೊರಗಡೆ ಇರೋರಿಗೆ ಗೊತ್ತು. ಎಷ್ಟು ಟ್ರೋಲ್ ಪೇಜ್ಗಳು ಕೂಡ ಶುರು ಆಗಿಬಿಟ್ಟಿದ್ದಾವೆ, ಫ್ಯಾನ್ ಪೇಜ್ ಕೂಡ ಶುರು ಆಗಿದೆ, ಗಿಲ್ಲಿ ಕಾವ್ಯ ಅಂತ. ಆದರೆ ಕಾವ್ಯಲ್ಲಿ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಧನು ಹಾಗೆ ಸ್ಪಂದನ ಅವರಿಗೆ. ನೀವು ದಿನನಿತ್ಯ ನೋಡ್ತಾ ಇರ್ಬೋದು, ಧನು ಹಾಗೆ ಸ್ಪಂದನ, ಕಾವ್ಯ, ಇವ್ರು ಮೂರು ಜನ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಧನು ಕಾವ್ಯನಿಗೆ ಏನು ಮಾಡಿದ್ರು ಓಕೆ, ರೇಗಸ್ರು ಓಕೆ, ಕಾವ್ಯನ ಜೊತೆ ಡಾನ್ಸ್ ಮಾಡಿದ್ರು ಓಕೆ, ಕಾವ್ಯನ ಹಿಡ್ಕೊಂಡು ಎತ್ಕೊಂಡು ಡಾನ್ಸ್ ಮಾಡಿದ್ರು ಓಕೆ, ಕಾವ್ಯಂಗೆ ಏನೂ ಬೇಜಾರಾಗಲ್ಲ. ಅದೇ ಗಿಲ್ಲಿ ಅಟ್ಲೀಸ್ಟ್ ಟಚ್ ಮಾಡಿದ್ರು ಕೂಡ ಕಾವ್ಯಂಗೆ ಉರಿ ತಡ್ಕೊಳ್ಳೋಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಈ ಪೊಸೆಸಿವ್ನೆಸ್ಸು ಇರುವಂತಹ ಈ ಕಾವ್ಯ ಅವರು, ಇದು ಯಾಕೆ ಗಿಲ್ಲಿ ಮುಟ್ರು ಮಾತ್ರ ಇವರಿಗೆ ಸಿಟ್ಟು ಬರುತ್ತೆ? ಗಿಲ್ಲಿ ಸಪೋರ್ಟ್ ಆಗಿ ಬಂದಿದ್ದಾನೆ, ಗಿಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಗಿಲ್ಲಿ ಕಾವ್ಯಂಗೆ ಸಪೋರ್ಟಿವ್ ಆಗಿಯೇ ಬಂದಿದ್ದಾನೆ. ಜಂಟಿಯಾದ ಬಂದಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರ ಎದುರುಗಡೆ ಸ್ಟೇಜ್ ಮೇಲೆ ಹೇಳಿದ್ದಾರೆ, ಸೊ ಏನಪ್ಪ ಅಂತ ಹೇಳಿದ್ರೆ, ತಾನು ಯಾವಾಗಲೂ ಕೂಡ ಕಾವ್ಯನಿಗೆ ಸಪೋರ್ಟ್ ಆಗಿರ್ತೀನಿ, ಫೈನಲ್ ಬರಲಿ, ವಿನ್ ಆಗಿ ಹೋದ್ರ ಮೇಲೂ ಕೂಡ ನಾನು ಸಪೋರ್ಟ್ ಆಗಿರ್ತೀನಿ ಅಂತ ಗಿಲ್ಲಿ ಎಲ್ಲ ಮಾತಿಗೂ ಕೂಡ ಸಪೋರ್ಟ್ ಆಗಿದ್ದಾನೆ. ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಸಪೋರ್ಟ್ ಆಗಿದ್ದಾನೆ, ಇಲ್ಲಿ ತನಕ ಇವತ್ತಿನ ತನಕನೂ ಕೂಡ ಅಷ್ಟೇ ಸಪೋರ್ಟ್ ಮಾಡ್ಕೊಂಡಿದ್ದಾನೆ. ಯಾರು ಏನೇ ಹೇಳಲಿ ಅದಕ್ಕೆ ತಲೆಯನ್ನು ಕೆಡ್ಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಕಾರಣ ಎಷ್ಟೇ ವೀಕ್ಷಕರೇ, ಯಾರು ಹೇಳೋದು ಯಾಕಪ್ಪ, ಇವಾಗ ಸೂರಜ್ ಹಾಗೆ ರಾಶಿಕಾ ವಿಚಾರದಲ್ಲೂ ಸಾಕಷ್ಟು ಮಾತನಾಡ್ತಾರೆ, ಅವರು ಒಂದು ಮೂಲೆಯಲ್ಲಿ ಹೋಗ್ಕೊಂಡು ಕೂತ್ಕೊಳ್ತಾರೆ, ಅವರವರೇ ಮಾತನಾಡ್ತಾರೆ ಅಂತ. ಆದರೆ ಅವರಿಬ್ಬರ ಫ್ರೆಂಡ್ಶಿಪ್ಪು ಬಾಂಡಿಂಗ್ ಎಲ್ಲೂ ಕೂಡ ಅವರು ಕಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಆದರೆ ಕಾವ್ಯನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಾವ್ಯ ನಾನು ಒಬ್ಬಳೇ ಸಿಂಗಲ್ಲು, ನಾನು ಇಷ್ಟು ದಿವಸ ಬಂದಿದ್ದೀನಿ, ನಾನು ಸ್ಟ್ರಾಂಗು ಅಂತ. ಕಾವ್ಯ ಸ್ಟ್ರಾಂಗ್ ಅಲ್ಲ, ಗಿಲ್ಲಿಯಿಂದ ಕಾವ್ಯನಿಂದ ಗಿಲ್ಲಿನೂ ಅಲ್ಲ, ಅಥವಾ ಗಿಲ್ಲಿ ಇದ್ದಕ್ಕೋಸ್ಕರ ಕಾವ್ಯ ಇಷ್ಟು ದಿವಸ ಉಳ್ಕೊಂಡ್ಲು. ಇಲ್ಲ ಅಂದರೆ ಫಸ್ಟ್ ವೀಕೋ ಸೆಕೆಂಡ್ ವೀಕಲ್ಲೇ ಹೊರಗಡೆ ಹೋಗಬೇಕಾಗಿತ್ತು. ನೀವೇ ಅಬ್ಸರ್ವ್ ಮಾಡ್ತಾ ಇದ್ರೆ ಯಾಕೆ ಉಳ್ಕೊಂಡ್ರು ಅಂತ. ಸ್ಪಂದನ ಇರ್ಬೋದು, ಅಥವಾ ಇವ್ರು ಎಲ್ಲರೂ ಕೂಡ ಅಷ್ಟೇ, ಗಿಲ್ಲಿಗೆ ಯಾರೆಲ್ಲ ಸಪೋರ್ಟ್ ಆಗಿ ನಿಂತಿದ್ದಾರೆ, ಅವರ ಫ್ಯಾನ್ಸ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ಸ್ಪಂದನೂ ಅಷ್ಟೇ ಕಳ್ಳಪುಟ್ಟಿ ಅಂತ ಕರಿತಾ ಇದ್ದಾರೆ. ರಕ್ಷಿತಾ ಬಿಡಿ, ಅವರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಸೊ ಅವರ ಒಂದು ಆಟದ ಶೈಲಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇಷ್ಟಪಟ್ಕೊಂಡಿದ್ದಾರೆ. ಆದರೆ ಗಿಲ್ಲಿಗೆ ರಘು ಒಳ್ಳೆ ಒಂದು ಕಾಂಬಿನೇಷನ್ ಇದ್ದಿತ್ತಾಯಿತು. ಕಾವ್ಯನ ಸ್ವಲ್ಪ ದೂರ ಇಟ್ಟಂಥ ಸಂದರ್ಭದಲ್ಲಿ ಗಿಲ್ಲಿ ರಘು ಜೊತೆ ತುಂಬ ಚೆನ್ನಾಗಿ ಆಟ, ಅದು ಟ್ರೋಲ್ಸ್ ಇರ್ಬೋದು, ಹಾಡಿರ್ಬೋದು, ಎಲ್ಲವೂ ಕೂಡ ಹೊರಗಡೆ ಕ್ರಿಯೇಟ್ ಆಯಿತು. ಇವರಿಗೆಲ್ಲ ಹೊರಗಡೆ ಬಂದಾಗ ಅರ್ಥ ಆಗುತ್ತೆ, ಗಿಲ್ಲಿ ಕಾಮಿಡಿ ಮಾಡ್ತಾ ಇದ್ದಾನೆ, ಅದೆಲ್ಲ ನಮಗೆ ನೋಡೋಕ್ಕಾಗ್ತಿಲ್ಲ ಅಂತ ಒಳಗಡೆ ಹೇಳ್ತಾರೆ. ಆದರೆ ಹೊರಗಡೆ ಒಂದಿಷ್ಟು ಜನರಿಗೆ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಇಷ್ಟು ಫ್ಯಾನ್ಸ್ ಇದ್ದಾರಾ. ತಾವು ಗಿಲ್ಲಿ ಜೊತೆ ಇದ್ದಂಥ ಸಂದರ್ಭದಲ್ಲಿ ದಿನನಿತ್ಯ ಟಿ ವಿ ಮುಂದೆ ಕಾಣಿಸ್ಕೊಳ್ತಾ ಇರ್ತಾರೆ. ಸೊ ಗಿಲ್ಲಿ ಜೊತೆ ಯಾರು ಇರಲ್ವೋ, ಸೊ ಅವರು ಕಾಣಿಸ್ಕೊಳ್ಳೋದೇ ಇಲ್ವಾ, ಆ ವಾರ ಇರ್ತಾರೋ ಇಲ್ವೋ ಅಂತ ಗೊತ್ತಾಗಲ್ಲ, ಅಂಥ ಪರಿಸ್ಥಿತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಪ್ರತಿ 1 ಅವರ್ ತೋರಿಸಿದ್ರು ಕೂಡ ಆಲ್ಮೋಸ್ಟ್ ಗಿಲ್ಲಿದೇ ಇರುತ್ತೆ. ಯಾಕಂತ ಹೇಳಿದ್ರೆ ಆತ ಏನಾದರೂ ಒಂದು ಮಾಡ್ತಾ ಇರ್ತಾನೆ.
ಏನಾದರೂ ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರೆ. ಒಂದೇ ಕಾಮಿಡಿ ಇರ್ಬೋದು, ಇಲ್ವಾ ಬೇರೆ ಏನಾದರೂ ಕಾಲೆಳೆಯೋದಿರ್ಬೋದು, ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಸೊ, ಇದಕ್ಕೋಸ್ಕರ ಗಿಲ್ಲಿಗೆ ಆಲ್ಮೋಸ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆತನ ವ್ಯಕ್ತಿತ್ವ ಇರ್ಬೋದು ಎಲ್ಲವೂ ಕೂಡ ಓಪನ್ ಹಾರ್ಟ್ ಪರ್ಸನ್. ಮನೆಯವ್ರು ಬರಲಿ, ಫ್ಯಾಮಿಲಿ ಬರಲಿ, ಯಾರ್ಯಾರ ಫ್ಯಾಮಿಲಿ ಬರಲಿ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಕಾವ್ಯನ ಮನೆಯವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ ಪ್ರೋಮೋ ಬಿಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಕ್ಷಿತಾ ಅವರ ಫ್ಯಾಮಿಲಿಗೆ ಮಾಡಿರುವಂಥ ಅನ್ಯಾಯ ಕರ್ಮ ಇಸ್ ರಿಟರ್ನ್ ಅಂತ ಕಾವ್ಯಂಗೆ ಒಂದಿಷ್ಟು ಜನ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಒಂದು ವೀಕ್ಷಕರೇ, ಒಂದು ವಿಚಾರವನ್ನು ಹೇಳಲೇಬೇಕಾಗತ್ತೆ. ಇವರೆಲ್ಲರೂ ಕೂಡ ಒಂದು ಪೇಜ್ ಅಂತ ಇರುತ್ತೆ ಅವ್ರದ್ದು, ಪರ್ಸ್ನಲ್ ಪೇಜ್. ಅದನ್ನೆಲ್ಲರೂ ಕೂಡ ಅವರ ಫ್ಯಾಮಿಲಿ ಇರ್ಬೋದು ಅಥವಾ ಬೇರೆ ಯಾರು ಅದನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಏನು ಆ್ಯಕ್ಟಿವಿಟೀಸ್ ಇರ್ಬೋದು ಅವೆಲ್ಲವನ್ನು ಕೂಡ ಭಾವನಾತ್ಮಕ ಇರ್ಬೋದು ಅಥವಾ ಬೇರೆ ಏನಾದರೂ ಒಂದು ಒಳ್ಳೆತನ ಅದನ್ನೆಲ್ಲವನ್ನು ಕೂಡ ಪಾಸಿಟಿವ್ ಆಗುವಂಥ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹರಿಬಿಡ್ತಾ ಇರ್ತಾರೆ, ಒಂದಿಷ್ಟು ಜನ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲೇನಾಯಿತು ಅಂತ ಹೇಳಿದ್ರೆ, ಮನೆಗೆ ಬಂದಂಥ ಸಂದರ್ಭದಲ್ಲಿ ಅದನ್ನ ಹೇಳೋದು ಸರಿಯಲ್ಲ ಅಂತ ಹೇಳಿ ಬಿಗ್ ಬಾಸ್ ಕೂಡ ಹೇಳ್ತಾ ಇರುವಂಥದ್ದು. ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ ಇರುವಂಥದ್ದು. ಸೊ, ಇಲ್ಲಿ ಕನ್ನಿಂಗ್ ಅಂತ ಕರೀತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲಿ ಕಾವ್ಯ ಕನ್ನಿಂಗ್, ಕಾವ್ಯ ಮೋಸ ಮಾಡ್ತಾ ಇದ್ದಾಳೆ, ಗಿಲ್ಲಿನ ಬಳಸ್ಕೊಳ್ತಾ ಇದ್ದಾಳೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಗಿಲ್ಲಿನ ಬಳಸ್ಕೊಳ್ತಾ ಇದ್ದಾಳೆ. ಒಂದು 4 ದಿವಸ ನೋಡ್ತಾಳೆ, ಗಿಲ್ಲಿ ಏನಾದರೂ ಒಂದು ಹೇಳಿದ್ರೆ ಅಥವಾ ವೋಟಿಂಗ್ ಇದರಲ್ಲಿ ನೋಡ್ತಾಳೆ, ತನ್ನ ಪರವಾಗಿದ್ದರೆ ಓಕೆ, ಇಲ್ಲಾಂದರೆ ಜಸ್ಟ್ ದೂರ ಮಾಡುವಂಥ ಪ್ರಯತ್ನವನ್ನು ಮಾಡೋದು. ಆದರೆ ಧನು ಹಾಗೆ ಸ್ಪಂದನ ವಿಚಾರದಲ್ಲಿ ಅತ್ಯಾಪ್ತರಾಗಿ ನಡ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಅವರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಸೀರಿಯಲ್ ಇರ್ಬೋದು ಅಥವಾ ಸಿನಿಮಾ ಅದರಲ್ಲೆಲ್ಲ ಅಭಿನಯ ಮಾಡಿದವರು, ಅವರೆಲ್ಲ ಫ್ರೆಂಡ್ಸು, ಗೊತ್ತಿರುವಂಥ ವಿಚಾರ. ಆದರೆ ಈ ಗಿಲ್ಲಿ ಅಷ್ಟೊಂದು ಗೊತ್ತಿಲ್ಲದವ್ರ ಥರ ಇದ್ದಾರೆ. ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ರು ಒಟ್ಟಿಗೆ, ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ ಬೇರೆ ಖಾಸಗಿ ಪ್ರೋಗ್ರಾಮ್ನಲ್ಲಿ, ಚಾನಲ್ನಲ್ಲೂ ಕೂಡ. ಆದರೆ ಎಲ್ಲೋ ಒಂದು ಕಡೆ ನನಗೆ ಗಿಲ್ಲಿ ಗೊತ್ತೇ ಇಲ್ಲ, ಆ ರೀತಿಯಾಗಿ ದೊಡ್ಡ ಇದ್ರ ಥರ ಮಾಡ್ತಾ ಇದ್ದಾರೆ ಕಾವ್ಯ, ಇವೆಲ್ಲವೂ ಕೂಡ ಸರಿಯಲ್ಲ ಅಂತ ಒಂದಿಷ್ಟು ಜನ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಗಿಲ್ಲಿ ಫ್ಯಾನ್ಸಿಗೆ ಅರ್ಥ ಆಗಿದೆ. ಒಂದಿಷ್ಟು ಜನ ಹಾಕ್ತಾರೆ ಗಿಲ್ಲಿ ಹಾಗೆ ಕಾವ್ಯ ಅವರು ಜೋಡಿ ಸೂಪರು ಹಾಗೆ ಹೇಗೆ ಅಂತ. ಆದರೆ ಒಳಗೆ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಕಾವ್ಯನ ಮನಸ್ಥಿತಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಗಿಲ್ಲಿಗೆ ಸಪೋರ್ಟೇ ಇಲ್ಲ. ಗಿಲ್ಲಿನ ಪ್ರತಿ ಹಂತದಲ್ಲೂ ಕೂಡ ನಾಮಿನೇಟ್ ಮಾಡ್ತಾ ಇದ್ದಾರೆ. ಸ್ವತಃ ಅವರು ಫ್ಯಾಮಿಲಿನೇ ಹೇಳ್ತಾ ಇದೆ, ಮನೆಯವರೇ ಹೇಳ್ತಾ ಇದ್ದಾರೆ, ಸ್ವಂತ ತಮ್ಮನೇ ಹೇಳ್ತಾ ಇದ್ದಾನೆ, ಸ್ವಂತ ಅಮ್ಮನೇ ಹೇಳ್ತಾ ಇದ್ದಾರೆ ಗಿಲ್ಲಿನ ಯಾಕೆ ನಾಮಿನೇಟ್ ಮಾಡ್ತಾ ಇದೆಯಾ ಅಂತ ಹೇಳಿ. ಸೊ ನೋಡಿ ವೀಕ್ಷಕರೇ, ಅಷ್ಟೇ, ಯಾರು ತಮಗೆ ಒಳ್ಳೆಯದನ್ನು ಮಾಡೋಕ್ಕೆ ಹೋಗ್ತಾರೆ ಅವ್ರನ್ನೇ ಹೊರಕಳಿಸುವಂಥ ಪ್ರಯತ್ನ ಮಾಡ್ತಾರೆ. ಗಿಲ್ಲಿ ಇಲ್ಲ ಅಂತ ಹೇಳಿದರೆ ಯಾವಾಗಲೂ ಕಾವ್ಯ ಹೊರಗೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಗಿಲ್ಲಿ. ಜಗಳ ಆದಂಥ ಸಂದರ್ಭದಲ್ಲೂ ಇರ್ಬೋದು, ಅಶ್ವಿನಿ ಜೊತೆ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ. ಇಲ್ಲಾಂದರೆ ಟಾಸ್ಕ್ ವಿಚಾರದಲ್ಲಿ ಬನ್ನಿ, ಎಲ್ಲಿ ಟಾಸ್ಕ್ ಚೆನ್ನಾಗಿ ಆಡ್ತಾಳೆ ಕಾವ್ಯ? ಏನೂ ಇಲ್ಲ. ಕಾಮಿಡಿ ಮಾಡ್ತಾಳ? ಅದೂ ಇಲ್ಲ. 4 ಸತಿ ಕಣ್ಣೆತ್ತಿ ಗಿಲ್ಲಿ ನೋಡಿದ್ರೆ ಒಂದಿಷ್ಟು ಜನ ಹೊರಗಡೆ ಅದನ್ನು ವೈರಲ್ ಮಾಡಿಬಿಡ್ತಾರೆ, ಕಣ್ಣು ಚೆನ್ನಾಗಿದೆ ಹಾಗೆ ಹೀಗೆ ಅಂತ. ಬಟ್ ಇಲ್ಲಿ ಪಾಪ ಅನ್ಯಾಯ ಆಗ್ತಾ ಇರುವಂಥ ಗಿಲ್ಲಿ ಪಾಪ ಮುಗ್ಧ ಹುಡುಗ, ಆತನಿಗೇನು ಗೊತ್ತಾಗ್ತಾನೆ ಇಲ್ಲ. ಏನೇ ಮಾಡಿದ್ರು ಕೂಡ ನಿಂಗೆ ಸ್ವಾಭಿಮಾನ ಇಲ್ಲ, ನೀನು ಸರಿ ಇಲ್ಲ, ನಿನಗೆ ಏನೋ ಮಾನವೀಯತೆ ಇಲ್ಲ, ನಿಂಗೆ ಮರ್ಯಾದೆ ಇಲ್ಲ ಅಂದರೂ ಕೂಡ ಗಿಲ್ಲಿ ಮತ್ತೆ ಮತ್ತೆ ಹೋಗ್ತಾ ಇದ್ದಾನೆ. ಯಾಕಂದರೆ ಕೊಟ್ಟ ಮಾತಿಗೆ ಆತ ತಪ್ತಾ ಇಲ್ಲ. ತಾನೇನು ಮಾತು ಕೊಟ್ಟು ಹೊರಗಡೆ ಕೊಟ್ಟಿದ್ನೋ ಅದನ್ನು ಒಳಗಡೆನೂ ಕೂಡ ಅದನ್ನು ನೆರವೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೊನೆ ತನಕ ಅವನು ಮಾಡ್ತಾಯಿದ್ದೀನಿ. ಇನ್ನು ರಘು ವಿಚಾರದಲ್ಲೂ ಕೂಡ ನೋಡ್ಬೋದು, ರಘು ಗಿಲ್ಲಿದು ಒಳ್ಳೆ ಒಂದು ಕಾಂಬಿನೇಷನ್ ಚೆನ್ನಾಗಿ ಬರ್ತಾಯಿತ್ತು. ಈಗ ರಘುಗೆ ಸ್ವಲ್ಪ ಶುರು ಆಗಿಬಿಟ್ಟಿದ್ದು, ಓ ಗಿಲ್ಲಿ ಆತ ನನಗೆ ಹಾಗೆ ಮಾಡ್ತಾನೆ ಹೀಗೆ ಮಾಡೋದು. ಒಳಗಡೆ ಎಲ್ಲರೂ ಕೂಡ ಕಾಮಿಡಿ ಮಾಡ್ಕೊಂಡು ಆರಾಮಾಗಿದ್ದರೆ ಏನೋ ಬರ್ತಾರೆ, ಸೈಲೆಂಟಾಗಿ ಬೇರೆ ಥರ ಇದ್ದರೆ ಯಾವಾಗಲೂ ಹೋಗ್ತಾರೆ. ಧ್ರುವಂತೂ ನೋಡ್ತಾ ಇರ್ಬೋದು, ರಕ್ಷಿತನ್ ಏನೋ ಕಾಲು ಹೇಳ್ಕೊಂಡು ಏನೋ ಒಂದು ಮಾಡೋದಕ್ಕೆ ಇಲ್ಲಿ ತನಕ ಬಂದಿದ್ದಾನೆ, ಧ್ರುವಂತ ಇರ್ಬೋದು. ಹಾಗೆ ಒಂದೊಂದು ವಿಚಾರ ಕೂಡ ಬದಲಾಗ್ತಾ ಹೋಗುತ್ತೆ. ಆದರೆ ಸ್ಪಷ್ಟವಾಗಿ ಹೇಳಬೇಕಂತ ಹೇಳಿದ್ರೆ ಗಿಲ್ಲಿ ಅಭಿಮಾನಿಗಳು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು, ಕಾವ್ಯ ಗಿಲ್ಲಿಗೆ ಮೋಸ ಮಾಡ್ತಾ ಇದ್ದಾರೆ. ನೀವು ಬೇಕಾದ್ರೆ ನೋಡಿ ವೀಕ್ಷಕರೇ, ಧನುಗೆ ಸಪೋರ್ಟು, ಸ್ಪಂದನಗೆ ಸಪೋರ್ಟು. ಈಗ ಮನೆಯವರು ಹೇಳಿದ ಮೇಲೆ ಇವಾಗ ಶುರು ಮಾಡಬೇಕು. ಇವತ್ತಿಂದ ನೋಡೋಣ ಕಾವ್ಯ ಯಾವ ರೀತಿಯಾಗಿ ಆಡ್ತಾಳೆ ಅಂತ. ಸ್ವಾರ್ಥದಿಂದ ಆಟನೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆಟ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಾಗುತ್ತೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ಕಾವ್ಯ ಯಾವ ರೀತಿಯಾಗಿ ಮೋಸದ ಆಟವನ್ನು ಆಡ್ತಾ ಇದ್ದಾಳೆ, ಹಾಗೆ ಗಿಲ್ಲಿನ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾಳೆ ಅಂತ. ಸೊ ಇನ್ನೊಂದು ಕಡೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಮ್ಮ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಇನ್ನಿಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೋಡ್ತಾ ಇರಿ. ಧನ್ಯವಾದ ಕರ್ನಾಟಕ.